ಹಾಯ್ ಗೈಸ್, ಇವತ್ತು ನಾವು ಪ್ರೆಸೆಂಟೇಷನ್ ಮಾಡ್ತಾ ಇದ್ದೀವಿ. ನೋಡಿ ಗೈಸ್, ಹುಡುಗರು ಅಂದರೆ ಎಷ್ಟು ಚೀಪ್ ಅಂದರೆ ಅಲ್ಲೂ ಜನ ಅವರೇ, ಇಲ್ಲೂ ಜನ ಅವರೇ. ಇಲ್ಲಿ ಜನ ಇಲ್ಲ, ಇಲ್ಲೂ ಜನ ಇಲ್ಲ. ನಮ್ಮ ಹತ್ರ ಯಾರ ಹತ್ರನೂ ಬರ್ತಿಲ್ಲ, ಬರೀ ಹುಡುಗಿರ ಹತ್ರನೇ ಅವ್ರೆ. ಎಲ್ಲರೂ ಎಲ್ಲ ಹುಡುಗಿರ ಹತ್ರನೇ ಅವ್ರೆ. ಎಲ್ಲ ಖಾಲಿ ಕೂತಿದ್ವಿ ಬೆಳಗ್ಗೆ ಈಗ. ನೋಡಿ ಅಲ್ಲಿ ಏನು ಗೊತ್ತೇನಾ, ಯೂಶಲಿ ನಾವು ಹುಡುಗಿ ಜಾಸ್ತಿ ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ನೋಡಿ ಬರ್ತಾರೆ ಅಂದ್ರೆ ಆ ಕಡೆ ಹೋಗ್ಬಿಡ್ತಾರೆ, ಇಲ್ಲಿ ಬರ್ತಾರೆ ಅಂದ್ರೆ ಅಲ್ಲಿ ಆ ಕಡೆ ಹೋಗ್ಬಿಡ್ತಾರೆ. ರಿವ್ಯೂ ಬೇರೆ ಮಾಡ್ಬೇಕು ನಾವಿಲ್ಲಿ. ಯಾರ್ದು ಮಾಡೋಣ ರಿವ್ಯೂ? ನಾವು ಇದೊಂದು ಬದುಕಿ, ಇದೊಂದು ಜನ್ಮವೇ. A few minutes later. ನೋಡಿ ಇವಾಗ ಬಂದಿದೆ. ಅಷ್ಟೊತ್ತಿಂದ ಮಾಡಿರೋ ರಿವ್ಯೂ ಒಂದು ಜ್ಯೂಸ್ ತಂದುಕೊಟ್ಟವ್ರು. ಇವಾಗ ಇವನೇನು ಮಾಡಿಲ್ಲ, ಸುಮ್ಮನೆ ಜ್ಯೂಸ್ ಕುಡಿತಾನೆ. Emotional, damn it. ಯಾವಾಗ ಆಗುತ್ತೆ? ನಾನು ಇದು ಮಾಡ್ತಾ ಇರ್ತೀನಿ. ಓಕೆ, ಟೀಚರ್ಸ್ ಬರ್ತೀನಿ ಅಂತ ಹೇಳಿದ್ದಾರೆ. ನಾವು ಕಾತುರದಿಂದ ಇಷ್ಟು ವರ್ಷ ಈ ಬೆಂಕಿಯನ್ನು ಎಲೆಯಲ್ಲಿ ಇಟ್ಟುಕೊಂಡು ಏನು ಹೇಳಿದ್ರೆ ಬರ್ತಾ ಇದ್ದಾರೆ. ಈಗ ನಾವು ಟೀಚರ್ಸ್ ಬರ್ತಾರೆ ಅಂದರೆ ನೋಡೋಣ ಏನು. ಈಗ ತೆಗಿರೋ ಸಿಗ್ನೇಚರ್ ಈಗ ಬೇರೆ ಫ್ರೆಂಡ್ಸಿಂದ ಹುಡುಗಿ, ಅಯ್ಯೋ ನಮ್ಮ ಯೋಗ್ಯತೆಗೆ ಒಂದು ಹುಡುಗಿರಾದ್ರೂ ಬರೋದು. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಹಿಂಗೆ ಬಾ ಅಂತ ಕರೀತಿ ಹಿಂಗೆ ಬರ್ತಾರೆ. ಮುಖ ನೋಡಿದ್ರೆ ಹಿಂಗೆ ಟಾರ್ಗೆಟ್ ಮಾಡ್ತಿದ್ದಾರೆ. ನಾವು ಬೇಡ ಬೇಡ ಹೋಗಬೇಡ ಅಂದ್ರೂ ಗೊತ್ತಿಲ್ಲ. A few moments later. ಸೆಕೆಂಡ್ ಇಯರ್ ಯಾವುದೋ ಒಂದು ಹುಡುಗಿ ಬಂದಿದ್ದು ಗೈಸ್. ನಮಗೆ ಎಷ್ಟು ಚೀಪಾಗಿ ಮಾತಾಡ್ಬೋದು ಅಷ್ಟು ಚೀಪಾಗಿ ಮಾತಾಡ್ಬೋದು. ಅಷ್ಟೆಲ್ಲ ಮಾತಾಡಬಾರ್ದು, ಚೀಪ್ ಆಗ್ತೀವಿ. ಎಷ್ಟು ಚೀಪಾಗಿ ಹೌದು ಅಷ್ಟು ಚೀಪಾಗಿ ಮಾತಾಡ್ಬೋದು. ಪ್ರಾಜೆಕ್ಟ್ ಹೆಂಗೆ ಮಾಡೋದು ಅಂತ ಗೊತ್ತೇ ಇಲ್ಲ ಅಂದ್ಬಿಟ್ಟು ನಿಮಗೆ ಅಷ್ಟು ಚೀಪಾಗಿ ಮಾತಾಡ್ಬೇಕು. ನೋವು ಕೊಟ್ಬಿಟ್ರೆ ನನ್ನ ಅಷ್ಟು ಹಿಂಡ್ಬಿಟ್ರು ನನ್ನ. ಯಾರೋ ಮಾತಾಡಿರಲ್ಲ, ಹಂಗೆ ಮಾತಾಡ್ಬಿಟ್ರು ಅಷ್ಟೇ. ಇವ್ನಿಗೆ ಹೆಂಗೆ ಉಗಿದ್ರು ಅಂದ್ರೆ ನಮ್ ಹೆಂಗೆ ಇರ್ರ ಅಂತ. ವೈಂಡ್ ಅಪ್ಪಿಂಗ್ ಗಾಯ್ಸ್, ವೈಂಡ್ ಅಪ್, ವೈಂಡ್ ಅಪ್. ಏಕೆ ಬ್ಲಾಗ್ ಮಾಡ್ತಾ ಇದ್ದೀನಿ. Everyone please like and subscribe. Not me, current channel. ಆಯ್ತು, ಎಕ್ಸ್ಪ್ಲೇನ್ ಮಾಡಾಯ್ತು. ಸಾಕು. ಕಟ್ ಮಾಡಿ.